ಅವಳ ಕಾಲ್ ತೊಳೆದು ಆ ನೀರ್ನ ತಲೆ ಮೇಲೆ ಹಾಕೋಬೇಕು ನೀವು. ನಿಮ್ ಕುಟುಂಬಕ್ಕೋಸ್ಕರ ಪ್ರತಿ ಕ್ಷಣ ಯೋಚನೆ ಮಾಡೋ ನನ್ ತಂಗಿನ ಹೊರಗಡೆ ಕಳ್ಸಿದ್ದೀರಾ ಅಲ್ವಾ? ಅನುಭವಿಸ್ತೀರಾ, ಅದಕ್ಕಿಂತ ಜಾಸ್ತಿ ಅನುಭವಿಸ್ತೀರಾ. ನನ್ನ ತಂಗಿಗೆ ನ್ಯಾಯ ಸಿಗೋದಕ್ಕೋಸ್ಕರ ನನ್ನ ತಂಗಿ ಪರವಾಗಿ ಹೇಗೆ ಹೋರಾಡಬೇಕೋ ನನಗೆ ಚೆನ್ನಾಗಿ ಗೊತ್ತು. ಇನ್ನೇನೋ ಬ್ಯಾಲೆನ್ಸ್ ಇರೋ ಹಾಗಿದೆ. ವೇದವತಿ ಅವರೇ, ಅವಳು ವಿಷ ಸರ್ಪ. ಅವಳನ್ನ ನಂಬೇಡಿ. ನನ್ನ ಸೊಸೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಹೇಳೋದು ಬೇಕಾಗಿಲ್ಲ. ನಿಮ್ ಕರ್ಮ. ಅತ್ತೆ, ಯಾರು ಎಷ್ಟೇ ಆರೋಪ ಮಾಡಿದ್ರು ನೀವು ಅದನ್ನೆಲ್ಲ ನಂಬದೆ ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ. ನಿಮ್ಮಂಥ ಅತ್ತೆ ಸಿಕ್ಕಿದ್ದು ನನ್ನ ಅದೃಷ್ಟ. ಹೌದಮ್ಮ, ನಮ್ಮ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ನೀನು ಏನು ಕೇಳದೆ ಸಪೋರ್ಟ್ ಮಾಡ್ತೀಯ. ನೀನು ತುಂಬ ಗ್ರೇಟ್ ಅಮ್ಮ. ಕಲ್ಮಶ ಇಲ್ದಿರೋ ಮಗನ್ನ, ಜಾತಕ ಹೊಂದಾಣಿಕೆ ಆಗಿರೋ ಸೊಸೆನ ನಂಬದೇನೆ ಇನ್ ಯಾರನ್ನ ನಂಬಲಿ ಹೇಳಿ? ಕೃಷ್ಣ, ಇಲ್ಲಿ ಬಾ ಮಗನೇ. ಈ ವಿಷಯ ಹೇಳ್ಬೇಕಾಗಿ ಬರುತ್ತೆ ಅಂತ ನನ್ನ ಫೋನ್ ಕಟ್ ಮಾಡಿದ್ಲಾ? ಇಬ್ರು ಎಲ್ಲಿಗೆ ಹೋಗಿರ್ತಾರೆ? ಅವನಿ, ನನ್ನ ಮೇಲೆ ಕೋಪ ಬರ್ತಿದೀಯ ನಿನಗೆ? ಯಾಕೆ ಪಾವ? ನಮ್ಮ ಮದುವೆ ಆದಾಗಿಂದ ನಿನಗೆ ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೆ. ನೀನ್ ನನ್ನ ಮದ್ವೆ ಮಾಡ್ಕೊಂಡಿದ್ದು ನನ್ನ ಅದೃಷ್ಟ. ನೀನ್ ನನ್ನ ಸೋದರತೆ ಮಗ ಅಂತ ಗೊತ್ತಾಗಿದ್ದು ನನ್ನ ಅದೃಷ್ಟ. ನಿನ್ನಿಂದ ನಂಗೆ ದೊಡ್ಡ ಕುಟುಂಬ ಸಿಗೋದು, ಅವರೆಲ್ಲ ರಕ್ತ ಸಂಬಂಧಿಕರು ಅಂತ ಗೊತ್ತಾಗಿದ್ದು ನನ್ನ ಅದೃಷ್ಟ. ನಿನ್ ಮೇಲೆ ನನಗೆ ಯಾಕೆ ಕೋಪ ಬರುತ್ತೆ ಬಾವ? ಆದ್ರೆ ಇವತ್ತು ಈ ಸಂಬಂಧಗಳೆಲ್ಲ ದೂರ ಆಗೋದಕ್ಕೆ ನಾನೇ ಕಾರಣ ಆದೆ ಅಲ್ವಾ? ಹಾಗ ಅನ್ಕೋಬೇಡ ಬಾವ. ನಮ್ ಟೈಮ್ ಚೆನ್ನಾಗಿಲ್ಲ. ನಾವ್ ಎಷ್ಟೇ ಒಳ್ಳೇದ್ ಮಾಡೋದಕ್ಕೆ ಹೋದ್ರೂ ಅದು ಕೆಟ್ಟದಾಗಿ ಬದಲಾಗ್ತಾ ಇದೆ. ಈ ಸಮಯದಲ್ಲೇ ನಾವು ಧೈರ್ಯವಾಗಿ ತಾಳ್ಮೆಯಿಂದ ಇರಬೇಕು. ನಾವು ನಿಜಾನ್ ಹೇಳ್ತಾ ಇದ್ರೆ ಅತ್ತೆಯವರು ಗುರುತಿಸೋ ಪರಿಸ್ಥಿತಿನಲ್ಲೇ ಇಲ್ಲ. ಅದಕ್ಕೆ ಗುರುಗಳು ನಿಹಾರಿಕಾ ಜಾತಕದ ಬಗ್ಗೆ ಹೇಳಿದ ವಿಷಯನ ಅತ್ತೆಯವ್ರ ಹತ್ರ ಹೇಳೋ ಪ್ರಯತ್ನ ಮಾಡಬೇಡ ಅಂತ ಹೇಳಿದೆ. ನೀನ್ ನೋಡಿದ್ರೆ ಹೇಳ್ಬಿಡೋಣ ಅಂತ ಅವಸರಪಟ್ಟೆ. ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಆ ನಿಜ ಎಲ್ಲ ಗೊತ್ತಾದ ಸಮಯದಲ್ಲಿ ಹೊರಗಡೆ ಹೇಳ್ಕೊಳಕ್ಕಾಗದೇ ಇರೋ ಸಮಸ್ಯೆ ಬಂದು ಕಷ್ಟಪಟ್ವಿ. ಆ ಥರ ಸಮಯದಲ್ಲೇ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ನನ್ನ ಅವಸರಕ್ಕೆ ಐ ಆಮ್ ವೆರಿ ಸಾರಿ. ನಡೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ ಬಾವ. ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ನಡಿ. ಅದೇನು ಇಲ್ಲಿದ್ಯಾ ಅಕ್ಕ? ಈ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಅದು ಚಾರ್ಜ್ ಆಗೋಗಿ
ಸ್ವಿಚ್ ಆಫ್ ಆಯ್ತು ಅಕ್ಕ. ಈ ಹೋಟೆಲ್ ಮುಂದೆ ಯಾಕೆ ನಿಂತಿದ್ದೀರಾ? ಅದು ನೀನ್ ಹೇಳು ಶ್ರೀಕರ್. ಏನಿಲ್ಲ ಅದಕ್ಕೆ 4 ದಿನ ಆರಾಮಾಗಿ ಕಳೆಯೋಣ ಅಂತ ಬಂದಿದ್ದೀವಿ. ಹೌದಕ್ಕ, ಮನೇಲಿ ದಿನ ಯಾವುದೋ ಒಂದು ಡಿಸ್ಟರ್ಬೆನ್ಸಿಂದ ಸ್ವಲ್ಪ ತೊಂದರೆ ಆಗ್ತಿದೆ. ಅದಕ್ಕೆ 4 ದಿನ ಮನಃಶಾಂತಿಯಿಂದ ಪ್ರಶಾಂತವಾಗಿರೋಣ ಅಂತ ಬಂದ್ವಿ. ನಿಜಾನೇನಾ? ನಿಜ ಅಕ್ಕ. ನಿಮ್ಮ ಹತ್ರ ಸುಳ್ಳನ್ನು ಯಾಕೆ ಹೇಳ್ತೀವಿ ಅದಕ್ಕೆ? ನೀವು ಸುಳ್ಳೇ ಹೇಳ್ತಿದ್ದೀರಾ. ನೀನ್ ಫೋನ್ ಸ್ವಿಚ್ ಆಫ್ ಮಾಡ್ದಾಗ್ಲೇ ನನಗೆ ಅನುಮಾನ ಬಂದು ನಿಮ್ಮ ಅತ್ತೆ ಮನೆಗೆ ಹೋದೆ. ನಡೆದಿದ್ದೆಲ್ಲ ತಿಳ್ಕೊಂಡೆ. ಆ ಕಾರಣದಿಂದ ಮನೆಯಿಂದ ಹೊರಗಡೆ ಹಾಕಿದ್ರೆ ಆರಾಮಾಗಿ ಓಡಾಡೋಣ ಅಂತ ಬಂದಿದ್ದೀರಾ? ಅವ್ರು ಎಲ್ರಿಗೂ ಕೊಡ್ಬೇಕಾಗಿರೋದನ್ನ ಕೊಟ್ಟಿದ್ದೀನಿ. ನಿಮ್ಮತ್ತೆಗೆ ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ. ನೀವು ನಿಮ್ಮ ಹಕ್ಕುಗಳನ್ನ ಕಾಪಾಡ್ಕೊಳ್ದೇ ಇರೋದು ನಿಮ್ಮ ಹೇಡಿತನ. ನೀವು ಹೀಗೆ ಹೊರಗಡೆ ಬಂದಿದ್ದು ನಿಮ್ದೇ ತಪ್ಪು. ಕುಟುಂಬಕ್ಕೋಸ್ಕರ ಇನ್ನೆಷ್ಟು ಕಷ್ಟಪಡ್ತೀರಾ, ಇನ್ನೆಷ್ಟು ತ್ಯಾಗ ಮಾಡ್ತೀರಾ? ಕುಟುಂಬದ ಕ್ಷೇಮದ ಬಗ್ಗೆ ನಿಮ್ಮ ಹಾಗೆ ಯೋಚನೆ ಮಾಡೋ ಮಗ ಸೊಸೆ ಜಾಲರಿ ಹಿಡಿದು ಹುಡುಕಿದ್ರೂ ಸಿಗಲ್ಲ. ಅದಕ್ಕೆ ಸಂತೋಷನೇ. ಆದ್ರೆ ಏನ್ ಲಾಭ? ಇವಾಗ ನೀವು ಹೊರಗಡೆ ಬಂದಿರೋದ್ರಿಂದ ಆ ಕುಟುಂಬ ನಿಹಾರಿಕಾ ಕೈಯಲ್ಲಿ ಕ್ಷೇಮವಾಗಿರತ್ತಾ? ನಿಮ್ಮನ್ನ ಹೊರಗಡೆ ಹಾಕಿರೋದಕ್ಕೆ ಆ ನಿಹಾರಿಕಾ ತುಂಬಾ ಆನಂದವಾಗಿದ್ದಾಳೆ. ಅವಳ ಕಣ್ಣಿಗೆ ಖಾರದ ಪುಡಿ ಹಾಕ್ಬೇಕು ಅನ್ನಿಸ್ತು. ಅಪ್ಪ ಅಮ್ಮ ಅಣ್ಣ ನಿಹಾರಿಕಾನ ಕುರುಡ್ರ ಹಾಗೆ ನಂಬ್ತಿದ್ದಾರೆ. ಅದಕ್ಕೆ ಏನು ಮಾಡೋಕ್ಕಾಗದೆ ಹೊರಗಡೆ ಬಂದ್ವಿ. ಸರಿ, ಏನ್ ಮಾಡ್ಬೇಕು ಯೋಚನೆ ಮಾಡ್ಬೋದು. ಮೊದಲು ನಮ್ಮ ಮನೆಗೆ ಹೋಗೋಣ ನಡೀರಿ. ಈ ಥರ ಹೋಟೆಲಲ್ಲಿರೋ ಕರ್ಮ ನಿಮ್ಗೇನು? ನಾನಿನ್ನೂ ಬದುಕೇ ಇದ್ದೀನಿ. ನಿಮಗೆ ಯಾಕೆ ತೊಂದರೆ? ನನಗೇನು ತೊಂದರೆ ಇಲ್ಲ. ಚಿಕ್ಕ ಮನೇಲಿರೋದಕ್ಕೆ ನಿಮಗೆ ತೊಂದರೆ ಏನೋ? ಅಯ್ಯೋ ಅದೇನು ಇಲ್ಲ ಅದಕ್ಕೆ. ಹಾಗಾದ್ರೆ ಬನ್ನಿ. ಅವನಿ, ನೀನ್ ನನ್ನ ಮನೆಗೆ ಬರ್ತೀಯಾ ಇಲ್ವಾ ನಿನ್ನನ್ನ ನಿನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗೋಂತೀಯಾ? ಬರ್ತೀವಕ್ಕ. ಅವನಿ ಶ್ರೀಕರ್ ಇಬ್ರು ಕೂಡ ರಾಜನ್ ಬಹಿಷ್ಕಾರಕ್ಕೆ ಗುರಿಯಾಗಿದ್ದಾರೆ. ಇನ್ನು ಈ ಸಾಮ್ರಾಜ್ಯಕ್ಕೆ ಕಿರೀಟ ಇಲ್ದಿರೋ ಮಹಾರಾಣಿ ನಾನೇ. ನಾನು ಮಹಾರಾಜ. ನಾನು ಭಟ, ಇವರು ಸೇವಕರ. ಇವತ್ತಿಂದ ಈ ಮನೇಲಿ ನಾನ್ ಹೇಳೋದೇ ಕೇಳ್ಬೇಕು, ನಾನ್ ಹೇಳೋದೇ ಮಾಡ್ಬೇಕು. ನಿಮ್ಗೇನಾದ್ರೂ ದುಡ್ಡು ಬೇಕು ಅಂದ್ರೆ ನನ್ನನ್ನು ಕೇಳಿ. ನಿಹಾರಿಕಾ, ನನಗೊಂದು 50,000 ರೂಪಾಯಿ ಬೇಕು. ಪೃಥ್ವಿರಾಜ್ ಅವರೇ, ಯಾವಾಗಾದ್ರೂ ಅಂತ ಹೇಳ್ದೆ, ಇವಾಗ ಅಲ್ಲ. ಬಾಬಾ, ಇನ್ಮೇಲೆ ನಮ್ಗೆಲ್ರಿಗೂ ಒಳ್ಳೆ ದಿನಾನೇ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಿಹಾರಿಕಾ ಎಲ್ರನ್ನೂ ಸೆಟಲ್ ಮಾಡ್ತಾಳೆ. ನಾವಿಲ್ಲಿ ಅಧಿಕಾರಗಳ ಬಗ್ಗೆ ಮಾತಾಡ್ಕೊಂಡು ಸಂಭ್ರಮ ಪಡ್ತಾ ಇದ್ದೀವಿ. ಅಲ್ಲಿ ಅವನಿ ಆಲೋಚನೆ ಎಲ್ಲ ಈ ಮನೆ ಮೇಲೆ ಇರುತ್ತೆ. ಹೌದು ನಿಹಾರಿಕಾ, ಮಲ್ಕೊಂಡಾಗ ಕೂಡ ಅವನಿ ಬ್ರೇನ್ ಪಾದರಸದ ಹಾಗೆ ಕೆಲಸ ಮಾಡುತ್ತೆ. ಚದುರಂಗದ ಆಟದಲ್ಲಿ ಕಾಯಿ ನಡ್ಸೋದ್ರಲ್ಲಾಗ್ಲಿ, ರಣರಂಗದಲ್ಲಿ ಹೋರಾಡೋದ್ರಲ್ಲಾದ್ರೂ ಅವನಿ ರೇಂಜೇ ಬೇರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಅದೆಲ್ಲ ಆವಾಗ. ಇವಾಗ ಪದ್ಧತಿನೂ ಬದಲಾಗಿದೆ, ಪರಿಸ್ಥಿತಿನೂ ಬದಲಾಗಿದೆ. ನಮ್ ನಿಹಾರಿಕಾ ಅಧಿಕಾರದ ಮುಂದೆ ಅವನಿ ಅಹಂಕಾರ ಎಲ್ಲ ಜೂಜೂಬಿ. ಪವರಲ್ಲಿರೋ ನಮ್ ಡಾರ್ಲಿಂಗ್ ಮುಂದೆ ಪೊಗ್ರಲ್ಲಿರೋ ಅವನಿ ಏನು? ನಮ್ ನಿಹಾರಿಕನ ಕಿರು ಬೆರಳಲ್ಲಿರೋ ಈ ಉಗ್ರಿನ ಥರ. ಅವನಿನ ಅಷ್ಟು ಕೀಳಾಗಿ ಮಾತಾಡಬೇಡ ಕೃಷ್ಣ. ನಿನ್ನ ಎಂಟ್ರಿಗೂ ಮುಂಚೆ ಈ ಮನೇಲಿ ತುಂಬಾ ನಡೆದಿದೆ. ಅದೆಲ್ಲ ಹೇಳಿದ್ರೆ ರಾಮಾಯಣ ಆಗುತ್ತೆ, ಕೇಳಿದ್ರೆ ಮಹಾಭಾರತ ಆಗುತ್ತೆ. ಹೌದು ಕೃಷ್ಣ, ನಮ್ಮ ಅಂದಾಜಿಗೆಲ್ಲ ಸಿಗಲ್ಲ ಆ ಕಿಲಾಡಿ. ಅವನಿ ಎಲ್ಲಿದ್ರು ಅವಳ ಯೋಚನೆಗಳು ವೈಫೈ ಹಾಗೆ ಈ ಮನೆ ಸುತ್ತ ತಿರುಗ್ತಾನೆ ಇರುತ್ತೆ. ಆ ವೈಫೈ ಸಿಗ್ನಲ್ಸ್ ಕಟ್ ಮಾಡೋದಕ್ಕೆ ನಾನಿದ್ದೀನಿ ಅಲ್ವಾ? ಹಾರಿ ಹಾರಿ ಕುಣಿತಿದ್ದ ಅವನಿ ರೆಕ್ಕೆನ ಕತ್ತರಿಸಿ ಹೊರಗಡೆ ಕಳ್ಸಿದೀನಿ. ಅವನಿ ಮಿತಿಯಲ್ಲಿರೋದು ಮಾತ್ರ ಅಲ್ಲ, ಈ ಮನೆ ಹೊಸಲು ದಾಟೋದಕ್ಕೂ ನಾನ್ ಬಿಡಲ್ಲ.
ಅದಕ್ಕೆ ನಿಮ್ ಎಲ್ಲರ ಸಹಕಾರ ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಚಿಕ್ಕ ವಯಸ್ಸಲ್ಲಿ ಪಾಠ ಓದಿದ್ದೀನಿ. ಆ ಪಾಠನ ಇಲ್ಲಿ ಪಾಲಿಸೋಣ, ಅವನಿಗೆ ಪಾಠ ಕಲಿಸೋಣ. ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಆ ಅವನಿನ ಇರುವೆನ ಹೊಸಕ್ ಹಾಕ್ದಾಗೆ ಹೊಸಕ್ ಹಾಕೋಣ. ಇವಾಗ ಈ ಮನೆಯಿಂದ ಹೊರಗೆ ಹಾಕ್ತೆ, ಆಮೇಲೆ ವೇದವತಿ ಮನಸ್ಸಿಂದ ಕೂಡ ಹೋಗೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ನಿಹಾರಿಕಾನೇ ಅಲ್ಲ. ಇಲ್ಲಿ ಕೊಡು ಶ್ರೀಕರ್, ನಾನು ಹಿಡ್ಕೋತೀನಿ. ಪರವಾಗಿಲ್ಲ ಅದಕ್ಕೆ. ಕೊಡು, ಪರವಾಗಿಲ್ಲ. ನೀನು ಕೊಡೆ. ಅಕ್ಕ ನಾನೇ ತರ್ತೀನಿ ಬಿಡಕ್ಕ. ಸರಿ, ಬನ್ನಿ. ಯಾರೋ ಬೇರೆಯವ್ರ ಮನೆಗೆ ಬಂದ ಹಾಗೆ ಇಬ್ರು ಯಾಕೆ ಇಷ್ಟೊಂದು ಸಂಕೋಚ ಮಾಡ್ಕೋತಿದ್ದೀರಾ? ಹಬ್ಬಕ್ಕೆ ಬರೋದೇ ಬೇರೆ, ಜಗಳ ಮಾಡ್ಕೊಂಡು ಬರೋದು ಬೇರೆ ಅಲ್ವಾ ಅಕ್ಕ? ಕಷ್ಟ ಆದ್ರೂ ಸಂತೋಷ ಆದ್ರೂ ಹೆಣ್ಮಕ್ಳು ತವ್ರ ಮನೆಗೆ ಬರೋದು ತಪ್ಪಲ್ಲ. ಅವನಿ ಬರೋದು ಬೇರೆ, ನಾನು ಬರೋದು ಬೇರೆ ಅಲ್ವಾ ಅದಕ್ಕೆ. ನೀನು ಬಂದ್ರೆ ತಪ್ಪೇನಿದೆ? ನಿಮ್ ಬಗ್ಗೆ ಅಕ್ಕಪಕ್ಕದವ್ರು ಏನಾದ್ರು ಅನ್ಕೊಳ್ತಾರೆ ಅಂತನಾ? ನಿನ್ ಬಗ್ಗೆ ಆಗ್ಲಿ ನನ್ನ ತಂಗಿ ಬಗ್ಗೆ ಆಗ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತೀನಾ? ಆದ್ರೂ ನನ್ನ ಬಗ್ಗೆ ಗೊತ್ತಿರೋರು ಯಾರು ಅಂತ ಧೈರ್ಯ ಮಾಡಲ್ಲ. ನೀವು ಒಳಗಡೆ ಬನ್ನಿ ಬನ್ನಿ. ಚಿಕ್ಕಮ್ಮ, ಚಿಕ್ಕಮ್ಮ, ನೀನ್ ಫೋನ್ನ ಯಾಕೆ ಸ್ವಿಚ್ ಆಫ್ ಮಾಡ್ದೆ ಚಿಕ್ಕಮ್ಮ? ಅಮ್ಮ ಎಷ್ಟು ಭಯ ಪಡ್ತಾಳ ಅಂತ ಗೊತ್ತಿದ್ರು ಯಾಕೆ ಹಾಗೆ ಮಾಡ್ದೆ? ಇನ್ನೊಂದು ಸರಿ ಹಾಗೆ ಮಾಡಬೇಡ. ನೀನಾದ್ರೂ ಹೇಳು ಚಿಕ್ಕಪ್ಪ. ಹೇಳ್ತೀನಮ್ಮ. ಚಿಕ್ಕಮ್ಮಂಗೆ ಏನಾಯ್ತು? ಅಮ್ಮ ಬಂದು ಏನ್ ಹೇಳ್ತಾಳೋ ಅಂತ ಕಾಯ್ತಾ ಇದ್ದೆ ನಾನು. ಸೌಮ್ಯ, ಚಿಕ್ಕಮ್ಮ ಚಿಕ್ಕಪ್ಪ ಕೆಲವು ದಿನ ನಮ್ಮನೇಲೇ ಇರ್ತಾರೆ. ನಿಜವಾಗ್ಲೂನಾ ಚಿಕ್ಕಮ್ಮ? ಹೌದಮ್ಮ, ಅದಕ್ಕೆ ಲಗೇಜ್ ಕೂಡ ತಗೊಂಬಂದಿದ್ದೀವಿ. ಥ್ಯಾಂಕ್ ಯು ಚಿಕ್ಕಮ್ಮ. ನೀನು, ನಾನು, ಚಿಕ್ಕಪ್ಪ ಆರಾಮಾಗಿ ಆಟ ಆಡ್ಬೋದು. ಏನಂತೀರಾ ಚಿಕ್ಕಪ್ಪ? ಸರಿ, ಆಡ್ಕೊಳ್ಳೋಣ. ಸೌಮ್ಯ, ಅಪ್ಪ ಮನೇಲೇ ಇದ್ದಾರಾ? ಇದಾರಮ್ಮ. ಕುಡಿಯೋದಕ್ಕೆ ದುಡ್ಡಿಲ್ವಲ್ಲ, ಅದಕ್ಕೆ ಮನೇಲೇ ಇದ್ದೀನಿ ಬಂಗಾರ. ಕೇಳಿಸ್ಕೊಂಡೆ, ವಿಷಯ ಎಲ್ಲ ಕೇಳಿಸ್ಕೊಂಡೆ. ನಿಮ್ಮಂಥ ಕೋಟ್ಯಾಧಿಪತಿಗಳು ನಮ್ಮಂಥ ಬಡವ್ರ ಮನೆಗೆ 4 ದಿನ ಇರೋದಕ್ಕೆ ಅಂತ ಬಂದಿದ್ದೀರಾ ಅಂದರೆ ಏನೋ ನಡೆದಿದೆ ಅಂತ ಅರ್ಥ. ನೀವೇ ಹೇಳ್ತೀರಾ, ನನ್ನೇ ತಿಳ್ಕೊ ಅಂತೀರಾ? ಏನು ನಡೆದಿಲ್ಲ ಅಪ್ಪ, ಸುಮ್ಮನೆ ನಮ್ಮ ಮನೇಲಿ ಇರಕ್ ಬಂದಿದ್ದಾರೆ. ಚಿಕ್ಕ ಮಗು ನೀನು, ದೊಡ್ಡ ದೊಡ್ಡ ವಿಷಯಗಳು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಅವನಿ, ನೀನ್ ಹೇಳ್ತೀಯಾ ಅಥವಾ ಶ್ರೀಕರ್ ಬ್ರದರ್ ಹೇಳ್ತಾರಾ? ಇದನ್ನೇ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ಸುಜಿ? ನಮ್ಮ ಮನೆಗೆ ಬಂದು ಹೋಗೋರು ಇವರಿಬ್ಬರನ್ನ ನೋಡಿದ್ರೆ ಏನಕ್ಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡ್ಬೇಕು ಹೇಳು? ಸಂಕ್ರಾಂತಿ ಹಬ್ಬ ಇದೆ ಅಂತ ಹೇಳು ಅಂತೀಯಾ? ನಿನ್ನ ಯಾರು ಏನು ಕೇಳಲ್ಲ. ಕೇಳಿದ್ರೆ ಮನೇಲಿ ಚಿಕ್ಕ ಗಲಾಟೆ ಆಗಿ ನೋವಲ್ಲಿ ಬಂದಿದ್ದಾರೆ. ನಿನ್ ಮಾತಿಂದ ತೊಂದರೆ ಕೊಡ್ಬೇಡ. ಗಲಾಟೆ ಮಾಡ್ಕೊಂಡು ಬಂದಿದ್ದಾರಾ? ದಯವಿಟ್ಟು ಇರೋ ಅಷ್ಟು ದಿನ ತೊಂದರೆ ಕೊಡ್ಬೇಡ. ಅವನಿ ಶ್ರೀಕರು ಮನೆಗೆ ಬಂದಿದ್ದಾರೆ, ನಾನು ಯಾಕೆ ತೊಂದರೆ ಕೊಡ್ಲಿ? ನನಗೆ ಯಾವ ತೊಂದರೆನೂ ಆಗದಿರೋ ಥರ ಬ್ರದರ್ ನೋಡ್ಕೋತಾರೆ. ನನ್ನನ್ನು ಹೇಗೆ ತೃಪ್ತಿಪಡಿಸ್ಬೇಕು ಅಂತ ಬ್ರದರ್ಗೆ ಚೆನ್ನಾಗಿ ಗೊತ್ತು.
ಶ್ರೀಕರ್ ಬೇಡ. ಪರವಾಗಿಲ್ಲ ಅದಕ್ಕೆ. ಇದನ್ನೆಲ್ಲ ಅಭ್ಯಾಸ ಮಾಡಬೇಡ. ಅಣ್ಣ ತಮ್ಮ ಅನ್ಕೊಂಡ್ಮೇಲೆ ತಪ್ಪಲ್ಲ ಬಿಡಿ ಅದಕ್ಕೆ. ಹೌದೌದು. ಅಪ್ಪ, ಇಂಥ ನೋಟುಗಳನ್ನು ನೋಡಿ ಎಷ್ಟು ದಿನ ಆಗಿತ್ತೋ. ಇನ್ನೊಂದ್ ಸರ್ತಿ ಕೇಳ್ದೆ ಅಂದ್ರೆ ಅದೇ ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ. ಇದು ಖಾಲಿ ಆಗೋವರೆಗೂ ಕೇಳಲ್ಲ ಬಿಡು ಸುಜಿ. ಅವನಿ, ಶ್ರೀಕರ್, ನೀವು ನಮ್ಮ ಮನೇಲಿ ಹ್ಯಾಪಿಯಾಗಿರಿ. ನಿಮ್ಗೆ ಯಾವುದೇ ತೊಂದರೆ ಬರದೇ ಇರೋ ಥರ ನಾನು ನೋಡ್ಕೋತೀನಿ. ಶ್ರೀಕರು, ಅಲ್ಲೋಡು, ಅದು ನಮ್ಮ AC. ಇಲ್ಲೋಡು, ಈ ಕಡೆ ಇದೆಯಲ್ಲ, ಇದು ನಮ್ಮ ಫ್ರಿಜ್ಜು. ನಮ್ಮ ಮನೇಲಿ ಎಲ್ಲ ಇದೆ, ಬಳಸ್ಕೊಳ್ಳಿ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸರಿ, ನಾನು ಹೋಗಿ ಬರ್ತೀನಿ, ಚಿಕ್ಕ ಕೆಲಸ ಇದೆ. ನೀನ್ ದುಡ್ಡನ್ನು ಕೊಡಬಾರ್ದಿತ್ತು ಶ್ರೀಕರ್. ಹೋಗ್ಲಿ ಬಿಡಕ್ಕ, ಭಾವನೆ ಅಲ್ವಾ. ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಅಡುಗೆ ಮಾಡ್ತೀನಿ. ನೀವು ಸುಮ್ಮನೆ ಬಂದಿದ್ದೀರಾ ಅನ್ಕೊಂಡಿದ್ದೆ. ಕಷ್ಟದಲ್ಲಿ ಬಂದಿದ್ದೀರಾ ಅಂತ ಗೊತ್ತಿರ್ಲಿಲ್ಲ ಚಿಕ್ಕಮ್ಮ. ಕಷ್ಟದ ಜೊತೆ ಹೋರಾಡೋದು ಈ ಚಿಕ್ಕಮ್ಮ ಕಣ್ಣಿಗೇನೋ ಬಿತ್ತು. ಅಕ್ಕ, ಅತ್ತೆ, ಹಾಲು ತಗೊಳ್ಳಿ. ಯಾಕೆ ಹಾಗೆ ಆಶ್ಚರ್ಯಪಟ್ಟು ನೋಡ್ತಾ ಇದ್ದೀರಾ? ಯಾರೋ ಹೊರಗಿನೋಳ್ತಾರ? ತಗೊಳ್ಳಿ ಅತ್ತೆ. ಯಾಕತ್ತೆ ಚಿಂತೆಯಲ್ಲಿದ್ದೀರಾ? ತಲೆ ನೋವ್ತಾ ಇದೆಯಾ? ಒಂದು ನಿಮಿಷ, ಪೇನ್ ಬಾಂಬ್ ತರ್ತೀನಿ ಅತ್ತೆ. ಹಾಲು ಇಲ್ಲಿ ಕೊಡಿ, ಸ್ವಲ್ಪ ಹೊತ್ತಾದ್ಮೇಲೆ ಕುಡೀರಿ. ಮೊದಲು ಈ ಪೇನ್ ಬಾಂಬ್ ಹಚ್ತೀನಿ. ಕಾಲು ನೋವಾಗ್ತಿದ್ಯಾ ಅತ್ತೆ? ಕಾಲು ಒತ್ತೀನಿ, ನೀವು ಮಲ್ಕೊಳ್ಳಿ. ಅವನೇ 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 ವೇದ, ಅವನೇ ವೇದ, ಅವನೇ ವೇದ, ಅವನಿ ಮನೇಲಿ ಇಲ್ವಲ್ಲ? ಅವನಿ ಅವನಿ ಅಂತ ಯಾಕೆ ಕರಿತಿದ್ಯಾ? ಅವನೇ ನನಗೋಸ್ಕರ ಹಾಲು ತಗೊಂಡು ಬಂದ ಹಾಗೆ, ತಲೆನೋವಿಗೆ ಔಷಧಿ ಹಚ್ಚಿದಾಗೆ
ನನ್ ಕಾಲ್ ಒತ್ತಿರೋ ಹಾಗನ್ನಿಸ್ತು ರೀ. ನಿನ್ ಚಿಕ್ಕ ಸೊಸೆ ನಿನಗೆ ಸೇವೆ ಮಾಡ್ದಂಗೆ ಊಹಿಸ್ಕೊಂಡೆ ಅಂತ ಆಯ್ತು. ಹೌದು ರೀ, ಅವನಿ ಯಾವುದೋ ಒಂದು ರೀತಿಲಿ ಪದೇ ಪದೇ ನೆನ್ಪಿಗೆ ಬರ್ತಾಳೆ. ಅಡಿಗೆ ಮನೇಲಿ ಕಾಣಿಸ್ತಾಳೆ, ಹಾಲಲ್ಲಿ ಕಾಣಿಸ್ತಾಳೆ, ಲಾನಲ್ಲಿ ಕಾಣಿಸ್ತಿದ್ದಾಳೆ, ಮನೆ ತುಂಬಾ ಕಾಣಿಸ್ತಿದ್ದಾಳೆ. ತುಂಬಾ ತುಂಬಾ ನೆನ್ಪಿಗೆ ಬರ್ತಿದ್ದಲ್ರಿ. ನಿಂದು ನಿಹಾರಿಕಂದು ಒಂದೇ ಥರದ ಜಾತಕ ಅಲ್ಲ ಅಂತ ಶ್ರೀಕರ್ ಹೇಳ್ದೇ ಇದ್ದಿದ್ರೆ ಈ ಗಲಾಟೆನೇ ಆಗ್ತಿರ್ಲಿಲ್ಲ. ಅವನು ಹೇಳಿದ್ರೆ ಹೇಳ್ದ, ಅದಕ್ಕೆ ಅವನಿ ಯಾಕೆ ಸಪೋರ್ಟ್ ಮಾಡಿದ್ಲು? ಇಬ್ರು ಒಂದೇ ಮಾತ್ ಮೇಲೆ ನಿಂತ್ಕೊಂಡು ಯಾಕೆ ಹಾಗೆ ಮಾಡ್ಬೇಕು? ಯಾಕೆ ನಮ್ಮಿಂದ ದೂರ ಹೋಗ್ಬೇಕಿತ್ತು? ದೂರ ಆದ್ರೂ ಸರಿ, ಅವ್ರ ತಪ್ಪು ಅವ್ರು ಅರ್ಥ ಮಾಡ್ಕೊಂಡು ನಿಹಾರಿಕಾ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರೆ ಮತ್ತೆ ನಮ್ಮನೆಲ್ಲೇ ಇಟ್ಕೋಬೋದಿತ್ತು.